ಎಲ್ಲಿದ್ದೀರಾ ನಿಧಿಯವರೇ? ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಒಂದೊಂದು ಕ್ಷಣನ ಎಷ್ಟು ಜಾಸ್ತಿ ಅನಿಸುತ್ತೆ ಗೊತ್ತಾ? ನೀವು ಬೇಗ ಬಂದರೆ ಅಟ್ಲೀಸ್ಟ್ ಈ ಬಿಸಿ ಬಿಸಿ ಊಟ ನಾನು ಕೈಯಾರೆ ನಿಮಗೆ ತಿನ್ನಿಸ್ಬೋದು. ಬೇಗ ಬನ್ನಿ. ಕರ್ಣ ಸರ್ ಯಾರಿಗೋ ವೇಟ್ ಮಾಡ್ತಾ ಇದಾರಲ್ಲ. ಓ, ನಿತ್ಯ ಮೇಡಮ್ರಾ? ನಿನಗೋಸ್ಕರ ಕರ್ಣ ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಸ್ಪತ್ರೆ ತೊಗೊಂಡೋಗಿದ್ದಾನೆ. ಬೇಕಾದರೆ ನೀನು ಆಸ್ಪತ್ರೆಗೆ ಹೋಗಿ ನೋಡು. ಹಾಯ್, ಗುಡ್ ಮಾರ್ನಿಂಗ್. ಹೆಲೋ. ನೀವೇನು ಇಲ್ಲಿ ನಿಂತಿದ್ದೀರಲ್ಲ? ಯಾರೋ ಬರ್ತೀನಿ ಅಂತ ಹೇಳಿದರು, ಕಾಯ್ತಾ ಇದ್ದೆ. ನಿಧಿ ಬರಲಿಲ್ವಾ? ಹಾಂ, ಗಾಡಿ ಪಾರ್ಕ್ ಮಾಡ್ತಾ ಇದ್ದಾಳೆ. ಸದ್ಯ ಬಂದ್ರಲ್ಲ. ಏನು? ನಿನ್ನೆ ಪೂಜೆ ಇತ್ತಲ್ವಾ, ತುಂಬ ಕೆಲಸ ಇರುತ್ತೆ, ಸುಸ್ತಾಗಿರ್ತೀರಾ, ಬರ್ತಿರೋ ಇಲ್ವೋ ಅಂತ. ಹಾಸ್ಪಿಟಲ್ ಕೆಲಸ ಅಲ್ವಾ, ಎಷ್ಟೇ ಕಷ್ಟ ಆದರೂ ಬರಲೇಬೇಕು. ನೀವು ಬ್ರೇಕ್ಫಾಸ್ಟ್ ಮಾಡಿದ್ರಾ? ಇಲ್ಲ, ಕರ್ಣ ಸರ್ ನಿಮ್ಗೋಸ್ಕರ ಅಂತಾನೆ ಟಿಫನ್ ಬಾಕ್ಸ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹೌದಾ ಕರ್ಣ? ರಿಯಲಿ? ಅದು ನನ್ನ ಎದುರುಗಡೆ ಮಾತಾಡಕ್ಕೆ ಸಂಕೋಚ ಆಗ್ತಿರತ್ತೆ. ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ನಿಧಿ ಬರಲಿ, ಒಟ್ಟಿಗೆ ಮಾಡೋಣ. ಅವಳು ಮನೇಲೆ ತಿಂಡಿ ತಿನ್ಕೊಂಡು ಹೊರಟ್ಲು. ಲೆಕ್ಚರರ್ ಆದಮೇಲೆ ಇವತ್ತವಳು ಫಸ್ಟ್ ಕ್ಲಾಸ್ ಅಲ್ವಾ, ಪ್ರಿಪೇರ್ ಆಗೋದಿದೆ ಅಂತ ಹೇಳ್ತಾ ಇದ್ಲು. ನಾವು ಅದು ಅವಳ ಬಗ್ಗೆ ನಿಮಗೆ ಗೊತ್ತಲ್ವಾ, ಓದಕ್ಕೆ ಕೂತ್ರೆ ಜಪ್ಪಯ್ಯ ಅಂದ್ರೂ ಹೇಳಲ್ಲ ಅವಳು. ಈಗ ಅವಳು ನಮ್ಮ ಜೊತೆ ಬರೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಅಲ್ಲ ಪಾಪ, ನಿಮಗೂ ಹಶ್ವಾಗ್ತಿರುತ್ತಲ್ವಾ? ಹೋಗಲ್ವಾ? ಅಕ್ಕ, ಅಕ್ಕ, ನಿಧಿ, ಅವರೆಷ್ಟು ಕ್ಯೂಟ್ ಪೇರ್ ಅಲ್ವಾ? ಹೆಂಡತಿಗೋಸ್ಕರ ಗಂಡ ಕಾಯೋದು ತುಂಬಾ ಅಪರೂಪ. ಅವ್ರ ಮೇಲೆ ಯಾರ ದೃಷ್ಟಿನೂ ಬೀಳ್ದೆ. ಕರುನಾಡ ಕಣ್ಣ